ಸೊ ನೀವು ಮತ್ತೆ ಧ್ರುವಂತ್ ಒಂದೇ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದವರು, ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆನೇ ಕೋಆರ್ಡಿನೇಷನ್ಸ್ ಇರಲಿಲ್ಲ. ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಎಲ್ಲೋ ಅಪರಿಚಿತರು ನೋಡ್ದಂಗೆ ಅನಿಸ್ತಿತ್ತು. ಯಾಕೆ ಅಂತ? ಅಪರಿಚಿತರಾಗಿರಲಿಲ್ಲ ನಾವಲ್ಲಿ. ನನಗೆ ಪರಿಚಯವಿದ್ದ ಮುಖದಲ್ಲಿ ಅದು ಒಂದೇ ಫೇಸ್ ನನಗೆ ತುಂಬ ಫೆಮಿಲಿಯರ್ ಅಂತ ಅನಿಸಿದ್ದು. ನಾವು ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದೀವಿ ಆ್ಯಸ್ ಕೋ ಆರ್ಟಿಸ್ಟ್ಸ್. ಪ್ರತಿಯೊಬ್ಬ ಕೊಲೀಗ್ ಕೂಡ ನಿಮ್ಮ ಫ್ರೆಂಡ್ ಆಗಬೇಕು ಅನ್ನೋ ಅಗತ್ಯ ಇಲ್ವಲ್ಲ. ಇಲ್ಲಿ 4 ಜನ ಇದ್ದಾರೆ, 4 ಜನ ನಿಮ್ಮ ಫ್ರೆಂಡ್ಸಾ? ಇಲ್ಲ ಅಲ್ವಾ. ಅವರು ಅವ್ರದ್ದೇ ಆದಂಥ ಸ್ಟ್ರಗಲ್ಸ್ನ ದಾಟಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರ ಜೀವನನ ಕಟ್ಕೊಂಡಿದ್ದಾರೆ. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಆಪರ್ಚುನಿಟಿ, ನನಗೂ ಆ್ಯಸ್ ಅನ್ ಇಂಡಿವಿಜುವಲ್, ಅವ್ರಿಗೂ ಆ್ಯಸ್ ಅನ್ ಇಂಡಿವಿಜುವಲ್. ಅವರಲ್ಲಿ ಅವರ ಗೇಮ್ ಆಡೋದಕ್ಕೆ ಬಂದಿದ್ದಾರೆ, ನಾನು ನನ್ನ ಗೇಮ್ ಆಡೋದಕ್ಕೆ ಬಂದಿದ್ದೀನಿ. ನನ್ನ ಇನ್ಫ್ಲೂಯೆನ್ಸ್ ಅವ್ರ ಮೇಲೆ ಅಥವಾ ಅವರ ಇನ್ಫ್ಲೂಯೆನ್ಸ್ ನನ್ನ ಮೇಲೆ ನಮ್ಮ ಆಟನೇ ಬದಲಾಯಿಸ್ಬಿಡತ್ತೆ. ಅಲ್ಲಿ ನಮ್ಮ ಇಂಡಿವಿಜುವಾಲಿಟಿ ಎಷ್ಟು ಹೈಲೈಟ್ ಆಗುತ್ತೋ ಅಷ್ಟು ನಮಗೆ ಪ್ಲಸ್ ಪಾಯಿಂಟ್. ಈ ಕಪಲ್ ಆಗಿ ಕಾಣಿಸ್ಕೊಳ್ಳೋದು ಅಥವಾ ಪೇರಪ್ ಆಗೋದು ಅಥವಾ ಅಣ್ಣ ತಂಗಿ ಸಂಬಂಧ ಬೆಳೆಸೋದು, ಅಮ್ಮ ಮಗಳು ಸಂಬಂಧ ಬೆಳೆಸೋದು ಒಂದು ಕಾನ್ಸೆಪ್ಟ್ ಆಗಿ ಚೆನ್ನಾಗಿರುತ್ತೆ ಅಷ್ಟೇ. ಹಾಗೆಲ್ಲ ಮಾಡೋರೆಲ್ಲ ಗೆಲ್ಲೋ ಹಾಗಿದ್ದರೆ ಎಲ್ಲರೂ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾರೆ. ಬಟ್ ಮೋರ್ ದ್ಯಾನ್ ಎನಿಥಿಂಗ್ ಫ್ರೆಂಡ್ಶಿಪ್ ಚೆನ್ನಾಗಿ ಬೆಳೆಯುತ್ತೆ ಆ ಮನೆಯಲ್ಲಿ, ಬೇರೆ ಸಂಬಂಧಗಳಿಗಿಂತ ಹೆಚ್ಚಿಗೆ. ಅದ್ರ ಜೊತೆಗೆ ದ್ವೇಷನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದು ಎರಡೇ. ನಾನು ಯಾಕೆ ಕೇಳಿದೆ ಅಂದರೆ, ಈಗ ಅಣ್ಣ ತಮ್ಮ ಅಣ್ಣ ತಮ್ಮ ಅಂದರೆ ಓಕೆ, ಅಂದರೆ ಒಂದು ಸೀರಿಯಲಲ್ಲಿ ಯಾವತ್ತೋ ಒಂದು ಪಾರ್ಟ್ ಆಗಿ ಬಂದು ಹೋಗೋದಾದ್ರೆ ಓಕೆ. ಬಟ್ ಅಂದರೆ ಸೀರಿಯಲ್ ಗಂಡನ ಸೀರಿಯಸ್ ಗಂಡ ಥರ ತಗೊಳ್ಳಿ ಅಂತ ಅಲ್ಲ, ಗಂಡನ ಥರ ಅಲ್ಲ, ಅಟ್ಲೀಸ್ಟ್ ಕ್ಲೋಸ್ ಫ್ರೆಂಡ್ ಥರ ಅದು ಟ್ರೀಟ್ ಆಗೋ ಥರ ಇರಲಿಲ್ಲ. ನಾವು ಸೀನ್ ಯಾವುದೇ 1 ಗಂಟೆ ಏನು ಎಪಿಸೋಡ್ ನೋಡಿದಾಗ ಜಾಸ್ತಿ ಕಮ್ಯುನಿಕೇಷನ್ಸ್ ಇರಲಿಲ್ಲ. ಅಶ್ವಿನಿ ಒಂದು ಮುಖ, ಧ್ರುವಂತ್ ಇನ್ನೊಂದು ಮುಖ ಥರನೇ ಇರ್ತಿದ್ರು. ಅದು ಯಾಕೆ ಅನ್ನೋ ಪ್ರಶ್ನೆ. ಅಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಅರಸ ಅರಸಿ ಮತ್ತು ಸೇವಕರು. ಆ್ಯಂಡ್ ನಾವು ಜಂಟಿ ಆಗಿದ್ವಿ, ನಮ್ಮದೇ ಸಾಕಷ್ಟು ಸ್ಟ್ರಗಲ್ಗಳಿತ್ತು. ಅಭಿಷೇಕ್ ಕೂಡ ನನಗೆ ತುಂಬ ಹೊಸ ಪರಿಚಯ, ಒಬ್ಬ ಸ್ಟ್ರೇಂಜರ್. ಯಾಕಂದರೆ ನಾನು ಆ ಚಾನಲಿಗೆ ವರ್ಕೇ ಮಾಡಿಲ್ಲ, ಅಲ್ಲಿದ್ದವ್ರು ಯಾರನ್ನೂ ನಾನು ಮುಂಚೆ ನೋಡಿರಲಿಲ್ಲ. ಸೊ ಇದೇ ಒಂದು ನನಗೆ ಹೊಸ ಕಾನ್ಸೆಪ್ಟ್. ಅಂದರೆ ಇಷ್ಟು ದಿನ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಇದ್ದಂಥ ಹುಡುಗಿ ಸಡನ್ಲಿ ಒಬ್ಬ ಹುಡುಗನ ಜೊತೆ ಪೇರಪ್ ಆಗ್ತಾಳೆ ಅಂದರೆ ಅವಳದೇ ಆದಂಥ ಒಂದು ಸ್ಟ್ರಗಲ್ಸ್, ಮನಸ್ಥಿತಿ, ನಾನು ಹೇಗೆ ಕಾಣಿಸ್ಕೋತಾ ಇದ್ದೀನಿ, ಇದು ಹೇಗೆ ಪೋರ್ಟ್ರೇ ಆಗುತ್ತೆ ಅನ್ನೋದು ಒಂದು ತಲೆಯಲ್ಲಿ ಓಡ್ತಾನೆ ಇರುತ್ತೆ ಹಾನೆಸ್ಟ್ಲಿ. ಅದರ ಜೊತೆಗೆ ಅರಸ ಅರಸಿ ಸೇವಕರು ಅಂತ ಬಂದಾಗ ನಮಗೆ ಸಪ್ರೇಟ್ ಟಾಸ್ಕ್ಸ್ ಇರುತ್ತೆ. ಅವರು ಬರೀ ಹೇಳ್ತಿರ್ತಾರೆ, ನಾವು ಕೆಲಸಗಳು ಮಾಡ್ತಿರ್ತೀವಿ. ನೀವು ನೋಡಿದ್ರೆ 2 ವಾರ ನಾವೇನು ಸರಿಯಾಗಿ ರೆಡಿನೇ ಆಗೋಕ್ಕಾಗಿಲ್ಲ. ಬರೀ ಪಾತ್ರೆ ತೊಳೆಯೋದು, ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋದು, ಅವ್ರಿಗೆ ಹೋಗಿ ಬಡಿಸೋದು, ಟಾಸ್ಕ್ ಮಾಡೋದು. ಇದು ಬಿಟ್ಟರೆ ನಾವು ಹೆಚ್ಚಿಗೆ ಏನೂ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಮಗೆ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತು, ರೆಸ್ಟ್ರಿಕ್ಷನ್ಸ್ ಇತ್ತು, ಫ್ರೀಡಮ್ ಇರಲಿಲ್ಲ, ಪವರ್ ಇರಲಿಲ್ಲ. ಅವ್ರಿಗೆ ಅದೆಲ್ಲ ಇತ್ತು. ಸೊ ಅವರು ಅರಸನಾಗಿದ್ದರು, ಅಲ್ಲಿ ನಾನು ಸೇವಕಿಯಾಗಿದ್ದೆ. ಯಾವಾಗ ರಿಲೀಸ್ ಆಯಿತೋ ಆ 2 ವಾರದಲ್ಲಿ ಅವ್ರಿಗೆ ಯಾರ ಜೊತೆ ಬಾಂಡಿಂಗ್ ಆಯಿತೋ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ನನಗೆ ಜಂಟಿಯಿಂದ ಮುಕ್ತಿ ಸಿಕ್ಕಿದ್ದೇ ಒಂದು ಹಕ್ಕಿ ಹಾರಾಡುವಂತಹ ಫೀಲಿಂಗು. ಸೊ ಆಗ ನನಗೆ ಮೋರ್ ಲೈಕ್ಲಿ ಅವರು ಸೆಪ್ರೇಟ್ ರೂಮಲ್ಲಿದ್ದರು. ಅವ್ರಿಗೆ ಇಂಡಿವಿಜುವಲ್ ರೂಮ್ ಬೇರೆ ಇತ್ತು, ನಮಗೆ ರೂಮ್ ಬೇರೆ ಇತ್ತು. ಸೊ ಅವರು ಒಂಟಿಗಳ ಜೊತೆ ಜಾಸ್ತಿ ಬಾಂಡಿಂಗ್ನ ಬೆಳೆಸ್ಕೊಂಡ್ರು, ಮಲ್ಲಮ್ಮ ಅವ್ರ ಜೊತೆ ಜಾಸ್ತಿ ಬಾಂಡಿಂಗ್ನ ಬೆಳೆಸ್ಕೊಂಡ್ರು. ನಾನು ಜಂಟಿಗಳ ಜೊತೆ, ಮಂಜು ಭಾಷಿಣಿ ಅವ್ರ ಜೊತೆ, ರಾಶಿಕಾ ಜೊತೆ, ಕಾವ್ಯ ಜೊತೆ ಹೆಚ್ಚಿಗೆ ಬಾಂಡಿಂಗ್ನ ಬೆಳೆಸ್ಕೋತಾ ಹೋದೆ. ನಮ್ಮದೇ ಆದಂಥ ಒಂದು ಕಂಫರ್ಟ್ ಝೋನ್ ಬೆಳೀತಾ ಇರುವಾಗ ಅವ್ರ ಜೊತೆ ಯಾಕೆ ಕ್ಲೋಸ್ ಆಗಲಿಲ್ಲ ಅಂದರೆ ಅವರು ಬೇರೆ ಒಂದು ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಸೊ ಹಾಗಾಗಿ ಆ್ಯಂಡ್ ಅವ್ರ ಹತ್ರ ಹೋಗಿ ಸಹಾಯ ಕೇಳೋ ಥರ, ಅಡ್ವೈಸ್ ಕೇಳೋ ಥರ, ಅಥವಾ ಅವ್ರು ಬಂದು ನನ್ನ ಹತ್ರ ಸಹಾಯ ಅಡ್ವೈಸ್ ಕೇಳೋ ಥರ ಏನೋ ಸಿಚುವೇಶನ್ ಹೇಳಿಲ್ವ. ಗೇಮೇ ಇನ್ನೂ ಶುರು ಆಗಿದ್ರೆ ನೀವು ನೋಡ್ತಿದ್ರಲ್ಲ. ಸೊ ಹಾಗಾಗಿ ಏನು ನೀವು ಕೇಳೋ ಕ್ವೆಶನ್ಗೆ ಕ್ಲಿಯರ್ ಆನ್ಸರ್ ಸಿಕ್ಕಿದೆ ಅಂತ ಅನಿಸುತ್ತೆ. ಇನ್ನೊಂದು ವಿಚಾರ, ನೀವು ಅಭಿಷೇಕನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಜಂಟಿಯಲ್ಲಿ ಒಂದು ಮಾತು ಹೇಳಿರ್ತೀರ, ನನ್ನ ಕಷ್ಟದ ಸಮಯದಲ್ಲಿ ನೀನು ಸಪೋರ್ಟ್ ಮಾಡ್ತೀಯ ಅಂತ. ಬಟ್ ಎಲ್ಲೋ ಒಂದು ಕಡೆ ಒಂದು ನಾಮಿನೇಷನ್ಸ್ ಟೈಮಲ್ಲಿ, ಅಂದರೆ ಸೇವ್ ಮಾಡೋ ಟೈಮಲ್ಲಿ ನಿಮ್ಮ ಬದಲು ರಕ್ಷಿತನ್ನ ಅಭಿಷೇಕ್ ಸೆಲೆಕ್ಟ್ ಮಾಡ್ತಾರೆ. ಸೊ ಆವಾಗ ನಿಮಗೇನಾದರೂ ಫೀಲ್ ಆಗಿತ್ತಾ, ನಾನು ಆ ಟೈಮಲ್ಲಿ ಹೇಳಿದ್ದೆ, ಇವನು ನನ್ನ ಸಪೋರ್ಟಿಗೆ ನಿಂತಿಲ್ಲ ಅನ್ನೋದು? ಆಗ ಸ್ಟೇಜ್ ಮೇಲೆ ನಿಮಗೆ ಆಪ್ಷನ್ ಇಲ್ಲ, ನೀವು ಅವ್ರನ್ನ ಕ್ರಾಸ್ ಕ್ವೆಶ್ಚನ್ಸ್ ಮಾಡಬೇಕು. ಈಸ್ ಅ ಟೋಟಲ್ ಸ್ಟ್ರೇಂಜರ್. ಬಟ್ ಅವ್ರ ಮೇಲೆ ಡಿಪೆಂಡೆನ್ಸಿ ಇರಲಿಲ್ಲ. ಅದು ಒಂದು ಪಾಸಿಬಿಲಿಟಿ ನಾವು ಕೇಳಿದ್ದು. ನಾನೇನಾದರೂ ಬಿದ್ದರೆ ಕೈ ಹಿಡಿದು ಎತ್ತತೀಯಾ, ಅಥವಾ ನಾನೇನಾದರೂ ಕಷ್ಟ ಕಾಲದಲ್ಲಿದ್ದರೆ ನೀನು ನಂಗೆ ಸಹಾಯ ಮಾಡ್ತೀಯ. ಯಾಕಂದರೆ ನಾನು ನಿನ್ನನ್ನು ಚೂಸ್ ಮಾಡ್ತಿದ್ದೀನಿ, ನೀನು ನನ್ನನ್ನು ಚೂಸ್ ಮಾಡ್ತಿಲ್ಲ. ಆ್ಯಂಡ್ ಫಿಸಿಕಲಿ ಫಿಟ್ ಆಗಿದ್ದರಿಂದ ಅವ್ರ ಅಪಿಯರೆನ್ಸಲ್ಲಿ ನನಗನ್ನಿಸ್ತು ಟಾಸ್ಕ್ಗಳ ವಿಚಾರದಲ್ಲಿ ಅವ್ರು ಸಪೋರ್ಟಾಗಿ ನಿಂತ್ಕೋತಾರೆ ಅಂತ.
ಅದು ಬಿಟ್ಟು ಎಂಡ್ ಆಫ್ ದ ಡೇ ಎಷ್ಟೇ ಜಂಟಿ ಆಗಿದ್ರು, ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು, ಅಲ್ಲಿ ಇಂಡಿವಿಜುವಲ್ ಗೇಮ್ ಮಾತ್ರ ನಡೆಯೋದು. ನನ್ನ ಮನಸ್ಥಿತಿನೇ ಬೇರೆ ಇತ್ತು, ಅವರ ಮನಸ್ಥಿತಿನೇ ಬೇರೆ ಇತ್ತು, ಅವ್ರ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿನೇ ಬೇರೆ ಇತ್ತು, ನಾನು ಡಿಸಿಷನ್ಸ್ ತೊಗೊಳ್ತಿದ್ದಂಥ ರೀತಿನೇ ಬೇರೆ ಇತ್ತು. ಹಾಗಾಗಿ ನಂಗೆ ಗೊತ್ತಿತ್ತು ನಾನು ಇಂಡಿವಿಜುವಲ್ ಆಗಿ ಆಡಬೇಕು ಅಂತ. ನನ್ನ ಅಶ್ವಿನಿ ಅವ್ರ ಜಗಳ ಆಡಿದಾಗಲೂ ಅಥವಾ ನಾನು ಬೇರೆ ಯಾರನ್ನ ಎದುರು ಹಾಕ್ಕೊಂಡಾಗಲೂ, ನಂಗೆ ಹುಷಾರಿಲ್ಲದೆ ಇದ್ದಾಗಲೂ ನನಗೋಸ್ಕರ ನಾನೇ ಇದ್ದಿದ್ದು. ನನಗೋಸ್ಕರ ಯಾರೂ ಸ್ಟ್ಯಾಂಡ್ ತೊಗೊಂಡಿಲ್ಲ, ನಾನು ಅದನ್ನು ಎಕ್ಸ್ಪೆಕ್ಟು ಮಾಡಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ಇಂಡಿಪೆಂಡೆಂಟ್ ಆಗಿದ್ದು ಎಷ್ಟು ಅಭ್ಯಾಸ ಆಗಿರುತ್ತೆ ಅಂದರೆ, ವಿ ಡೋಂಟ್ ವಾಂಟ್ ಎನಿಬಡೀಸ್ ಹೆಲ್ಪ್. ವಿ ಆರ್ ಓಕೆ, ನೀನು ಹೆಲ್ಪ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೂ ಬೀಳಿಸ್ಬೇಡ ಅಷ್ಟೇ ನಾವು ಕೇಳೋದು. ಐ ಆಮ್ ಓಕೆ ಬೀಯಿಂಗ್ ಐ ಆಮ್ ಹೈಪರ್ ಇಂಡಿಪೆಂಡೆಂಟ್, ಐ ಆಮ್ ಓಕೆ ಬೀಯಿಂಗ್ ಇಂಡಿಪೆಂಡೆಂಟ್. ಅದರಲ್ಲಿ ಅವ್ರ ಬಗ್ಗೆ ಏನೂ ಕಂಪ್ಲೇಂಟ್ಸ್ ಇಲ್ಲ. ಸ್ಟ್ಯಾಂಡ್ ತೊಗೊಂಡಿದ್ರು ಖುಷಿಯಾಗಿರೋದು, ಸ್ಟ್ಯಾಂಡ್ ತೊಗೊಂಡಿಲ್ಲ ಅದು ಖುಷಿನೇ. ಓಕೆ.